ರೆಸ್ಪಾನ್ಸ್ ಮಾಡಿ ಅದು ಅವ್ರಿಗೆ ವಿವೇಚನೆ ಬಿಟ್ಟಿದ್ದು. ನನ್ನ ಕೆಲಸ ಏನಿತ್ತು ಅವ್ರಿಗೆ ಸವಾಲು ಹಾಕಿದ್ದು, ವಿಶೇಷವಾಗಿ ಶುಕ್ರವಾರ ಡೆಡ್ಲೈನ್ ಹಾಕಿದ್ದು. ಅದಕ್ಕೆ ನನಗೆ ಅನಿವಾರ್ಯವಾಗಿ ಕೊಡಲೇಬೇಕಾಯ್ತು. ಯಾಕಂತಂದರೆ ಸವಾಲು ಸ್ವೀಕಾರ ಮಾಡ್ತಾ ಇದ್ದರೆ ನಾಳೆ ನಾನು ಸಾರ್ವಜನಿಕವಾಗಿ ಮುಖ ತೋರಿಸ್ತಕ್ಕಂಥ ಸ್ಥಿತಿಗೆ ಬರ್ತಿದ್ದಿಲ್ಲ. ಮತ್ತು ಅವರು ಪದೇ ಪದೇ ಇದೊಂದು ಅಪಾರ್ಚುನಿಟಿ ಯೂಸ್ ಮಾಡಿಕೊಂಡು ಸುಮ್ಮನೆ ಅದು ಆಗದೆ ಇರ್ತಕ್ಕಂಥ ಮಾತುಗಳನ್ನು ಆಡ್ತಾ ಹೋಗ್ತಿದ್ರು. ಅಕಸ್ಮಾತ್ ಅವರಲ್ಲಿ ಆತ್ಮಸ್ಥೈರ್ಯ ಇತ್ತು, ಒಂದು ಶಕ್ತಿ ಇತ್ತು, ಪ್ರದರ್ಶನ ಇವತ್ತು ನಾನು ಹೇಳ್ತೀನಿ, ನಾನು ಅವ್ರು ಕರ್ಕೊಂಡೋಗಿ ಸ್ಪೀಕರ್ ಕೊಡ್ತೀನಿ, ಆಯ್ತಾ? ಬಟ್ ಈ ಕೊಡಕ್ಕೆ ರೆಡಿ ಇದೆ ನಾನು 100% ಅದು ಸವಾಲು ಸವಾಲ್ ಗಿವಾಲ್ ನಾನು ಹಾಕಿಲ್ಲ. ಸವಾಲ್ ಹಾಕಿದ್ರು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ನಾನು ಸವಾಲ್ ಹಾಕ್ಬೇಕಂತ ವಿಷಯನೂ ಇಲ್ಲ. ನಾನು 30 ವರ್ಷ ರಾಜಕಾರಣದಲ್ಲಿ ನೋಡಿದ್ದೆ. ನಾನು ಯಾವತ್ತೂ ಸವಾಲ್ ಹಾಕ್ತೀನಿ. ಸವಾಲ್ ಹಾಕಿದವ್ರಿಗೆ ನಾನು ಸ್ವೀಕಾರ ಮಾಡಿ ಉತ್ತರ ಕೊಟ್ಟಿದ್ದೀನಿ. ಆಮೇಲೆ ತಿರಸ್ಕಾರ ತಿರಸ್ಕಾರ ಇಲ್ಲ, ತಾಂತ್ರಿಕ ಕಾರಣ ಅಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಕೊಟ್ಟ ಮೇಲೆ ಅವರು ತಮ್ಮ ವಿಲಿನೆಸ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಕೊಡ್ತೀನಿ ಅಂತ ಮುಂದೆ ಬಂದರೆ ಅದಕ್ಕಿಂತ ಮೊದಲೇ ನಾನು ಸ್ವೀಕಾರ ಮಾಡಿ ಅಂತ ಹೇಳಿದೆ. ಸರ್, ಅದು ರಾಜೀನಾಮೆ ಕೊಡೋ ಸ್ಟೈಲೇ ಅಲ್ಲ, ಅದು ಬೇರೆ ಇದೆ. ಒಂದೇ ಲೈನಲ್ಲಿ ಕೊಡಬೇಕಾಗಿತ್ತು. ನೀವು ಬೇಕಾದ ಹೇಳ್ತೀರಿ, ನಾನು ಕೊಟ್ಟ ಮೇಲೆ ಅವ್ರು ಕೊಡದೇ ಇದ್ರೆ ಏನು ಮಾಡ್ತೀರಾ? ನಾನು ಕೊಡ್ತೀನಿ ಅಂತ ಇವತ್ತು ರಾಜ್ಯದ ಜನರ ಮುಂದೆ ಹೇಳಿದ್ದೀನಲ್ಲ, ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈಗ ಇವತ್ತು ಐ ಆಮ್ ಸಿಕ್ಕಿಂಗ್ ಆನ್ ಟು ಮೈ ಡಿಸಿಷನ್. ಮತ್ತೇನು ಬೇಕು? ಅವ್ರು ಅನ್ಪಾಡ್ಬಿಟ್ಟು ಪಾಕಿಸ್ತಾನ ಅಂದ್ರೆ ಏನು? ಪದೇ ಪದೇ ಪಾಕಿಸ್ತಾನ ಜೊತೆ 2 ಸರ್ತಿ ಯುದ್ಧ ಮಾಡಿ ಗೆದ್ದಲ್ಲೂ ಈಗ ಪಾಕಿಸ್ತಾನ ಹೆಸರು ತಗೊಂಡ್ಬಂದಿದೆ. ಇನ್ನೊಂದು ಸರ್ತಿ ಮಾಡೋದಕ್ಕೆ ಸುಮ್ಮನೆ ಪಾಕಿಸ್ತಾನ ಒಂದು ನೆಪ ಮಾಡ್ಕೊಂಡು ಜನರು ಭಾವನೆ ಕೇಳಿಸ್ತಕ್ಕಂಥದ್ದು ಅದು ತಪ್ಪಲ್ರಿ. ನಾನೇ ಹೇಳಿದ್ದೀನಲ್ಲ, ಫಸ್ಟ್ ಡೇ ನಾನೇ ಹೇಳಿದ್ದೀನಿ.